ಅಪ್ಪರ್ ಹೌಸ್ ಅಲ್ಲಿ ಗಲಾಟೆ ಮಾಡಿದ್ರು. ಇಲ್ಲೂ ಸ್ಟಾರ್ ಮಾಡ್ಬೇಕು ಮಾಡ್ತಾ ಇದಾರೆ, ಮಾಡಿ. ನೀವು ಸ್ಟಾರ್ ಮಾಡೋದು ನಂದೇನು ಅಭ್ಯಂತರ ಇಲ್ಲ. ನಿಮ್ ರಾಜಕಾರಣ ನೀವು ಮಾಡಿ, ನಮ್ ರಾಜಕಾರಣ ನಾವು ಮಾಡ್ತೀವಿ. ಅದಕ್ಕೇನು ನಾವೇನು ಯಾವ್ದಕ್ಕೂ ನಾವು ಸೊಪ್ಪಾಕಲ್ಲ, ತಲೆ ಕೆಡಿಸ್ಕೊಂಡು. ಜನರಿಗೆ ಅನುಕೂಲ ಆಗಿದೆ. ಇದು ನಿಮ್ಮ ಕ್ಷೇತ್ರ 200 ಕೋಟಿ ಹೆಚ್ಚು ಹೋಗ್ತಾ ಇದೆ. ಬಿಜೆಪಿ ಬೈ ಎಲೆಕ್ಷನ್ ಅಲ್ಲಿ ಜನರು ಉತ್ತರ ಕೊಟ್ಟಿದ್ದಾರೆ. ಸಭಾಪತಿಗಳೇ, ಉಪಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಏನ್ ನೋಡ್ಬಾರ್ದು, ಕಿರಿಕಿರಿ ಮಾಡಿ. ಕ್ವಶನ್ ಅವ್ರು ನಡೀತಾ ಇದೆ. ಆ ಪ್ರಶ್ನೆಗೂ ಇದು ಏನ್ ಸಂಬಂಧ? ನೀವು ಮಾತಾಡೋದಕ್ಕೆ ಅದಕ್ಕೆ ಏನ್ ಬೇಕು ನಾವು ಕೊಡ್ತೀವಿ. ಯಾರು ಯಾರು ಮಾಡ್ತಾರೆ ಕೊಟ್ಟಿವಿ, ಕ್ಲಾರಿಟಿ ಇದೆ. ನಿಮ್ಗೆ ಕನ್ಫ್ಯೂಷನ್ ಇದೆ. ಕಾರ್ಯಕರ್ತರನ್ನು ಮಾಡಿದ್ದೀರಿ. ಆ ಅದರಿಂದಾಗಿ ಇವ್ರಿಗೇನ್ ಕೆಲಸ ಆಗದ್ರೆ ಯಾರಿಗೆ? ಇವರಿಗೆ ಅಲ್ಲ, ಅದು ಬೇರೆ ಕ್ವಶನ್ ನೋಡಿ. ಅದಕ್ಕೆ ಸಂಬಂಧ ಇಲ್ಲ. ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನೀವು ಹೇಳಿದ್ದು ನಾವು ಈಗ ಕ್ವಶನ್ ಕೇಳಿದ್ದೇವೆ. ಸಂಬಂಧ ಇಲ್ಲದ ವಿಷಯಗಳು ಕೇಳಿದ್ರೆ ನೀವೇನ್ ಮಾಡ್ತೀವಿ? ನೀವು ಯಾರೇ ನೀವು ಇದ್ರೆ ಮಾಡಿ, ನಾವು ಬೇಡವಲ್ಲ. ಚೇರ್ಮನ್ ಮಾಡಬಹುದು, ಮಾಡಿ, ನಾವು ಬೇಡವಲ್ಲ. ನಿಮಗೆ ಅದು ನೈತಿಕತೆ ಏನಿದೆ? ನಿಮ್ಮ ಕಾರ್ಯಕ್ರಮ ಕೇಳದಲ್ಲೇ ಮಾಡಿ, ಕೇಳದಲ್ಲೇ ನೋಡಿ. ನಾವು ಉತ್ತರ ಕೊಡಬೇಕಿಲ್ಲ. ಅವ್ರಿಗೆ ಬೇಕಾದ್ರೆ ನಾವು ಇದು ಬೇಕಾದ್ರೆ ಕ್ಲಾರಿಫಿಕೇಶನ್ ನಾವು ಕೊಡ್ತೀವಿ. ಅವ್ರ ವಿಷಯ ಇಂಟೆನ್ಷನ್ ಬೇರೆ ಅದ. ಸಭಾಪತಿಗಳು ನೋಡಿ, ಒಂದ್ ನಿಮಿಷ ಕೇಳಿ ಹೇಳೋದು. ಈಗ ನೀವು ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಎಲ್ಲರೂ ಕೇಳಿದ್ರೆ ನೋಡಿ. ಮಾನ್ಯ ಸಭಾಪತಿಗಳೇ,